ಸವಾಲು ಪ್ರತಿ ಸವಾಲು ಹಾಕೊಂಡಿದ್ರು, ಅವರು ಕರೆದಿದ್ರು, ನೀವು ಕರೆದ್ರಿ, ಅಲ್ಲಿಗೆ ಸ್ಟಾಪ್ ಆಯಿತು ಅಂತ ಅನ್ಸುತ್ತೆ ಅದು. ನೋಡಿ, ಬಹಿರಂಗ ಚರ್ಚೆಗೆ ಕುಮಾರಣ್ಣವ್ರು ಹೇಳಿದ್ರು, ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಬಾರಿ ಹೇಳಿದ್ರು ಬಹಿರಂಗ ಚರ್ಚೆಗೆ ಬರಲಿ ಅಂತೇಳಿ. ಅದಕ್ಕೆ ಕುಮಾರಣ್ಣವ್ರು ಏನು ಹೇಳಿದರು, ಹೌದು ನಾನು ಸಿದ್ಧನಿದ್ದೇನೆ, ನೀವು ಯಾವತ್ತಾದರೂ ಒಂದು ದಿನಾಂಕವನ್ನು ನಿಗದಿ ಮಾಡಿ ಹೇಳಿ ಅಂತೇಳಿ. ಮಾನ್ಯ ಮುಖ್ಯಮಂತ್ರಿಗಳು ಒಂದು ಪತ್ರವನ್ನು ಬರೆದಿದ್ದಾರೆ. ಪತ್ರವನ್ನು ಬರೆದು ಅವರು 26ನೇ ತಾರೀಕಿಗೆ ನಿಗದಿ ಮಾಡಿದರು. ಅದು ವಿಧಾನಸೌಧಕ್ಕೆ ನಿಮ್ಮದು 5 ಜನರ ತಂಡವನ್ನು ಕರ್ಕೊಂಡು ಬನ್ನಿ ಅಂತೇಳಿ. ಅದಕ್ಕೆ ಆವತ್ತೇ ಕೂಡಲೇ ಅವ್ರಿಗೆ ಒಂದು ಪತ್ರವನ್ನು ಕೇಂದ್ರದ ಸಚಿವರು, ನಮ್ಮ ನಾಯಕರಾಗಿರ್ತಕ್ಕಂಥ ಕುಮಾರಣ್ಣವರು ಕೂಡಲೇ ಒಂದು ಪತ್ರವನ್ನು ಬರೆದು, ನೋಡಿ ನಮ್ಮಲ್ಲಿ ಯಾವುದೇ ತಂಡ ಇಲ್ಲ, ನಮ್ಮಲ್ಲಿ ಇರ್ತಕ್ಕಂಥದ್ದು ರೈತರ ತಂಡ, ಅದು ಬಿಟ್ಟರೆ ಬೇರೆ ತಂಡ ಇಲ್ಲ. ಹಾಗಾಗಿ ಏನು ಅಲ್ಲಿ ಬಿಡದಿ ಯೋಜನೆ ಟೌನ್ಶಿಪ್ ಏನು ನೀವು ಮಾಡಬೇಕಂತ ಹೊರಟಿದ್ದೀರಿ, ಈಗಾಗಲೇ ಅಲ್ಲಿ ಬೈರಮಂಗಲದಲ್ಲಿ ಈಗಾಗಲೇ ಸುಮಾರು 450ಕ್ಕೂ ಹೆಚ್ಚು ದಿನಗಳಿಂದ ನೀವೇನು ಇವತ್ತು ಅಲ್ಲಿ ರೈತರು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ, ಚಿಕ್ಕ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು. ಹಾಗಾಗಿ ನಾವು ವಿಧಾನಸೌಧಕ್ಕೆ ಬಂದು ಈ ಯೋಜನೆ ಬಗ್ಗೆ ಮಾತನಾಡ್ತಕ್ಕಂಥದ್ದು ಸರಿಯಲ್ಲ. ದಯಮಾಡಿ ನೀವು ಬನ್ನಿ, ಎಲ್ಲಿ ಬಿಡದಿಗೆ ಬೈರಮಂಗಲಕ್ಕೆ ಬನ್ನಿ, ಅಲ್ಲಿ ರೈತರ ಸಮ್ಮುಖದಲ್ಲೇ ನಾನು ಬರ್ತೇನೆ, ನೀವು ನಿಮ್ಮ ತಂಡನ ಕರ್ಕೊಂಡು ಬನ್ನಿ, ರೈತರು ಏನು ಹೇಳ್ತಾರೆ ನೀವು ನೋಡಿ ಅಂತೇಳಿ. ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ 80% ಜನ ಅಲ್ಲಿನ ಮಾಗಡಿ ಬಾಲಕೃಷ್ಣ ಅವರು ಹಿಂದೆ ಈ ಯೋಜನೆಗೆ ಯಾವ ರೀತಿ ಮಾತನಾಡಿದ್ದಾರೆ, ಅದನ್ನು ನಾನೇ ಪಕ್ಷದ ಕೇಂದ್ರ ಕಚೇರಿ ಪತ್ರಿಕಾಗೋಷ್ಠಿ ನಡೆಸಬೇಕಾದ್ರೆ ಅವ್ರು ಯಾವ ರೀತಿ ಏನು ಹೇಳಿದ್ದಾರೆ ಅದನ್ನು ಸಂಪೂರ್ಣವಾಗಿ ನಾನು ಪತ್ರಿಕೆಗಳಿಗೆ ಅವ್ರು ಹೇಳಿರ್ತಕ್ಕಂಥ ವಿಡಿಯೋವನ್ನು ನಾನೇ ರಿಲೀಸ್ ಮಾಡಿದ್ದೆ. ಬಾಲಕೃಷ್ಣ ಅವರು ಒಂದೊಂದು ಸಾರಿ ಒಂದೊಂದು ಮಾತನ್ನು ಹೇಳೋದು ಬಿಡಬೇಕಾಗ್ತದೆ. ಆವತ್ತು ಈ ಯೋಜನೆ ವಿರುದ್ಧವಾಗಿ ಭಾಳ ಕಠೋರವಾಗಿ ಮಾತನಾಡಿರ್ತಕ್ಕಂಥವ್ರು. ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಶಾಸಕರಾಗಿದ್ದೀರಿ ಅಂತೇಳಿ, ಇವತ್ತು ಆ ಪಕ್ಷದಲ್ಲಿ ಅವರಿದ್ದಾರೆ, ಅಧಿಕಾರಕ್ಕೆ ಆ ಪಕ್ಷ ಇದೆ ಅಂತೇಳಿ ಇವತ್ತು ರೈತರ ವಿರುದ್ಧವಾಗಿ ಮಾತನಾಡ್ತಕ್ಕಂಥದ್ದು ಸರಿಯಲ್ಲ. ಆದರೆ ಅವ್ರು ಏನೇ ಮಾತನಾಡಿದ್ರು ಸಹ ಅಲ್ಲಿನ ರೈತರು ಸಂಪೂರ್ಣ ಯೋಜನೆಗೆ ವಿರೋಧ ಇದ್ದಾರೆ. 80% ಜನ ಇವತ್ತು ಆ ಯೋಜನೆಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕಾಂಗ್ರೆಸ್ ಸರ್ಕಾರನಾದರೂ ಬಿಡದಿ ಯೋಜನೆ, ಬಿಡದಿ ಟೌನ್ಶಿಪ್ಪನ್ನು ನಾನು ಮಾಡ್ತೀನಿ ಅಂತ ಹೊರಟ್ರೆ, ನೀವು ಇನ್ನೊಂದು ನೋಡಿ ಬೇಕಾಗಿದ್ರೆ, ಈಗಾಗಲೇ ನೀವು BMRD ಇದೆ, ಈಗಾಗಲೇ GB ಅಂತ ಮಾಡ್ಕೊಂಡಿದ್ದಾರೆ. ಈ ಸರ್ಕಾರ ಬಂದ ನಂತರ ಏನು 5 ಗ್ಯಾರಂಟಿ ಸ್ಕೀಮ್ಗಳ ಹೆಸರಿನಲ್ಲಿ ಏನು ಇವತ್ತು ಸುಮಾರು 8.5 ಲಕ್ಷ ಕೋಟಿಗೂ ಹೆಚ್ಚು ಇವತ್ತು ಏನು ಸಾಲ ಮಾಡಿದ್ದಾರೆ. ಇವತ್ತು ಬಿಡದಿ ಟೌನ್ಶಿಪ್ಗೂ ಸಹ GBA ಇದೆ, BBMP ಇದನ್ನು GBA ಮಾಡಿದರು. ಬೆಂಗಳೂರು ನಗರದಲ್ಲಿ ರಸ್ತೆ ಗುಂಡಿ ಮುಚ್ಚಲಿಕ್ಕೂ ಸಹ ಯೋಗ್ಯತೆ ಇಲ್ಲದೆ ಇರತಕ್ಕಂಥ ಈ ಒಂದು ಸರ್ಕಾರಕ್ಕೆ ಇವತ್ತು ಯಾವುದು ಇವತ್ತೊಂದು ಈ ಟೌನ್ಶಿಪ್ ಮಾಡಲಿಕ್ಕೆ ಹೊರಟಿದ್ದಾರೆ. ನೀವು ನೋಡಿ, ಆ ಟೌನ್ಶಿಪ್ಪು ಯಾರು ಖಾಸಗಿಯವರಿಗೇನು ಕೊಟ್ಟು ಮಾಡಲಿಕ್ಕೆ ಹೊರಟಿದ್ದಾರೆ. ಇವತ್ತು ಇದು ಸಂಪೂರ್ಣವಾಗಿ ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಕ್ಕಂಥ ಒಂದು ಯೋಜನೆ ಬಿಟ್ಟರೆ ಇದು ಯಾವುದೇ ರಾಜ್ಯದ ಹಿತಾಸಕ್ತಿಗೋಸ್ಕರ, ರಾಜ್ಯದ ಜನರ ಹಿತಾಸಕ್ತಿಗೋಸ್ಕರ ಮಾಡ್ತಾ ಇರತಕ್ಕಂಥ ಈ ಒಂದು ಯೋಜನೆ ಅಲ್ಲ. ಈಗಾಗಲೇ ಉದಾಹರಣೆಗೆ ಈಗ ಅದ್ಯಾವುದೋ ಒಂದು ಕಸದ ಟೆಂಡರ್ನ ಈ ಸರ್ಕಾರ ಇನ್ನು ಅವಧಿ ಇರತಕ್ಕಂಥದ್ದು ಕೇವಲ ಇನ್ನು 2 ವರ್ಷ. ಆದರೆ 30 ವರ್ಷಕ್ಕೆ ಯಾವುದೋ ಒಂದು ಬ್ಲ್ಯಾಕ್ ಲಿಸ್ಟಿಗೆ ಸೇರಿಸ್ತಿರ್ತಕ್ಕಂಥ ಒಂದು ರಾಮ್ಕಿ ಅಂತ ಒಂದು ಕಂಪನಿ, ಆ ಕಂಪನಿ ಏನು ಮಾಡಿದ್ದಾರೆ, ಈಗಾಗಲೇ ಅದು ಬ್ಲ್ಯಾಕ್ ಲಿಸ್ಟಲ್ಲಿ ಇರ್ತಕ್ಕಂಥ ಒಂದು ಕಂಪನಿಗೆ 30 ವರ್ಷಕ್ಕೆ ಕಸದ ಆ ಒಂದು ಟೆಂಡರ್ನ ಕೊಡ್ತಕ್ಕಂಥದ್ದು. ಅದಾದ ನಂತರ ಮತ್ತೆ 30 ವರ್ಷ ಆದಮೇಲೆ ಮತ್ತೆ ಅವ್ರಿಗೆ ಎನಾನ್ಸ್ಮೆಂಟ್ ಮಾಡೋದು ಅಂತೇಳಿ ಈಗಾಗಲೇ ಒಂದು ತೀರ್ಮಾನವನ್ನು ಮಾಡ್ತಾ ಇದ್ದಾರೆ. ಅದು ಒಂದು ಭಾಗ. ಈ ಹಿಂದೆ ಬಿಡದಿ ಯೋಜನೆ, ಇದು ಏನು ನೈಸ್ ಯೋಜನೆ ಏನು ಮಾಡಿದ್ರು, ಆ ನೈಸ್ ಯೋಜನೆಗೂ ಸಹ ಆವತ್ತಿನ ಏನು ತೀರ್ಮಾನ ಮಾಡಿದ್ರಲ್ವಾ, ತಾವೆಲ್ಲ ನೋಡಿ ಬೇಕಾಗಿದ್ರೆ, ಆವತ್ತು ಏನು ಸರ್ಕಾರದಿಂದ 10 ರೂಪಾಯಿಗೆ ಒಂದು ಎಕರೆಯನ್ನು ಕೊಟ್ಟು ಅವನೊಬ್ಬ ನೈಸ್ ಯೋಜನೆ ಅದೇನು ನೋಡ್ಲಿಕ್ಕೆ ಮಾತ್ರ ನೈಸು, ಆದರೆ ಅಲ್ಲಿನ ಜನರ, ಅಲ್ಲಿ ರೈತರ ಪಾಲಿಗೆ ಅದು ಭಾಳ ದೊಡ್ಡ ಹಗರಣ, ಭಾಳ ಹಾರ್ಡು. ಹಾಗಾಗಿ ಆವತ್ತಿನ ದಿವಸ ಸರ್ಕಾರ ಅವನ ಹತ್ರನೂ ಸಹ ಅವತ್ತು ಯೋಜನೆ ಮಾಡಲಿಕ್ಕೆ ಅವನ ಹತ್ರ ಸಂಪೂರ್ಣವಾದ ಹಣ ಇರಲಿಲ್ಲ. ಆ ಹಣ ಅವ್ರು ಏನು ಮಾಡಿದ್ರು, ಸರ್ಕಾರ ಶೂರಿಟಿ, ನೀವು ಎಕರೆಗೆ 10 ರೂಪಾಯಿ ಕೊಟ್ಟು ನೀವು ಸರ್ಕಾರ ಅವನು 1000 ಕೋಟಿ ತಗೊಳ್ಳಿ, 2000 ಕೋಟಿ ತಗೊಂಡು ಯೋಜನೆ ಮಾಡಿದ್ರೆ ಸರ್ಕಾರ ಶೂರಿಟಿ. ನಾಳೆ ಏನಾದರೂ ಅವನ ಯೋಜನೆ ಹಣ ಕಟ್ಟಲಿಲ್ಲ ಅಂತಂದರೆ ಸರ್ಕಾರ ನಿಮ್ಮಂಥವ್ರು ಯಾರಿಗೆ ಬೇಕಾದ್ರೂ ನಾಳೆ ಬೆಳಿಗ್ಗೆ ಕೊಡ್ಬೋದು ಒಂದು ಯೋಜನೆ. ಸರ್ಕಾರನೇ ನಿಮ್ಗೆ 10 ರೂಪಾಯಿ ಎಕರೆಗೆ ಜಮೀನು ಕೊಟ್ಟು ಅವನ ಖಾಸಗಿಯವನಿಗೆ ನೀವು ಬ್ಯಾಂಕ್ಗಳಲ್ಲಿ ಎಷ್ಟು ಬೇಕಾದ್ರೂ ಸಾಲ ತಗೊಂಡ್ರೆ ನಾವು ಸರ್ಕಾರ ಅದನ್ನು ತೀರಿಸ್ತೀನಿ ಅಂತಂದ್ರೆ ಯಾರಿಗೆ ಬೇಕಾದ್ರೂ ಕೊಡ್ಬೋದಲ್ಲ. ಅದೇ ರೀತಿ ಬಿಡದಿ ಯೋಜನೆಯನ್ನು ಸಹ ಈಗೇನು ಸರ್ಕಾರದಲ್ಲಿ ಈಗ ನೀವಾಗಲೇ ಬೈಯಪ್ಪ ಇದೆ, GBA ಇದೆ, ನೀವು KHB ಇದೆ, ಇವ್ರು ಯಾರೂ ಸಹ ಯೋಜನೆ ಮಾಡ್ತಾ ಇಲ್ಲ. ಈ ಯೋಜನೆ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು ಯಾರು, ಯಾವನೊಬ್ಬ ಖಾಸಗಿಯನ್ನು ಕೊಡ್ಲಿಕ್ಕೆ ಹೊರಟಿದ್ದಾರೆ. ಅದು ಸರ್ಕಾರದಿಂದ ಸಂಪೂರ್ಣವಾದ ಬ್ಯಾಂಕಿಂದ ಸಾಲ ತಗೊಂಡು ಸುಮಾರು ಅಲ್ಲಿ ರೈತರ ಫಲವತ್ತಾದ ಭೂಮಿಯನ್ನು ಇವತ್ತು ಯೋಜನೆ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು.
ಸಂಪೂರ್ಣವಾಗಿ ರಿಯಲ್ ಎಸ್ಟೇಟ್ನ ಹಿತಾಸಕ್ತಿ ಇದೆ ಇದರಲ್ಲಿ, ಬೇರೆ ಯಾವುದೇ ಉದ್ದೇಶ ಇಲ್ಲ. ಹಾಗಾಗಿ ಕೂಡಲೇ ಯೋಜನೆಯನ್ನು ಇವರು ರದ್ದುಪಡಿಸದೆ ಹೋದರೆ ರೈತರು ಮುಂದೆ ಬರ್ತಕ್ಕಂಥ ಇವರು ಯಾವುದೇ ಈಗೇನು ಬೇರೆ ಬೇರೆ ಯೋಜನೆ ಇದೊಂದೇ ಟೌನ್ಶಿಪ್ಪಿಂದ ಬೇರೆ ಬೇರೆ ಏನು ಇವರು ಟೌನ್ಶಿಪ್ಗಳು ಮಾಡಬೇಕು ರಾಜ್ಯದಲ್ಲಿ ಬೇರೆ ಬೇರೆ ಕಡೆ ಈಗಾಗಲೇ ಲ್ಯಾಂಡ್ ಅಕ್ವಿಷನ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಎಲ್ಲೇ ಸಹ ಒಂದೇ ಒಂದು ಯೋಜನೆಯನ್ನು ಸಹ ಇವ್ರ ಕೈಲಿ ಮಾಡಲಿಕ್ಕೆ ಆಗೋದಿಲ್ಲ. ರೈತರು ಜಾಗೃತರಾಗಿದ್ದಾರೆ. ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಸರ್ಕಾರ ಇವತ್ತೇನು ಇವರದ್ದು ಬಹುಮತದ ಸರ್ಕಾರ, ನಾವು 136 137 ಜನ ಇದ್ದೀರಿ ಅಂತೇನು ಇವರು ಏನು ಬೇಕಾಗಿದ್ರು ಮಾಡ್ತಾರೆ ನಡೆಯುತ್ತೆ ಅಂತೇನು ಹೊರಟಿದ್ದಾರೆ. ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಇವ್ರನ್ನ 60-70 ಸೀಟಿಗೂ ಸಹ ಇವರು ಬರೋದಿಲ್ಲ. ಅಂಥ ಪರಿಸ್ಥಿತಿಗೆ ತಂದು ರಾಜ್ಯದ ಜನ ನಿಲ್ಲಿಸ್ತಾರೆ ನೋಡಿ.